ಇನ್ನು ಮೆಟ್ರೋ ಟಿಕೆಟ್ ದರ ಜಟಾಪಟಿ ಮಧ್ಯೆ ರಾಜ್ಯಕ್ಕೆ ಬಿಗ್ ಶಾಕ್ ಸಿಕ್ಕಿದೆ. ಮೆಟ್ರೋ ರೆಡ್ ಲೈನ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಕೇಂದ್ರ ಸರ್ಕಾರ. ಸರ್ಜಾಪುರ ಟು ಹೆಬ್ಬಾಳ ಯೋಜನೆ, ಈ ಯೋಜನೆಗೆ ಈಗ ಕೇಂದ್ರದಿಂದ ತಡೆ ಬಂದಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ ಕಾರಣಕ್ಕೆ ಯೋಜನೆಗೆ ಬ್ರೇಕ್ ಹಾಕಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವ ಮಾಹಿತಿ. ಮೆಟ್ರೋ ಮಾರ್ಗದಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ. 28,405 ಕೋಟಿ ರೂಪಾಯಿ ಮೊತ್ತದ ಮೆಟ್ರೋ ರೆಡ್ ಲೈನ್ ಯೋಜನೆ. ಒಟ್ಟು 37 ಕಿಲೋಮೀಟರ್ ವಿಸ್ತೀರ್ಣದ ಮೆಟ್ರೋ ರೆಡ್ ಲೈನ್ ಮಾರ್ಗ, 28 ನಿಲ್ದಾಣಗಳನ್ನು ಒಳಗೊಂಡಿರುವಂತಹ ಈ ರೆಡ್ ಲೈನ್ ಯೋಜನೆ. ಆ ಒಂದು ಲೈನ್ಗೆ ಈಗ ಬ್ರೇಕ್ ಬಿದ್ದಿರೋದು. ಡಬಲ್ ಡೆಕ್ಕರ್ ಫ್ಲೈಓವರ್ ಯೋಜನೆಗೆ ಕೇಂದ್ರ ಒಪ್ಪಿಗೆಯನ್ನ ನೀಡಿದೆ. ಯೋಜನೆ ಮರುಪರಿಶೀಲನೆ ಮಾಡೋದಕ್ಕೆ ಕೇಂದ್ರದಿಂದ ಸೂಚನೆ ಬಂದಿದೆ. ಮೆಟ್ರೋ ಜೊತೆಗೆ ಫ್ಲೈ ಓವರ್ ಮಾಡಿದರೆ ಜನರು ಪ್ರಯಾಣಿಸೋದಿಲ್ಲ. ಕೇಂದ್ರದ ನಿರ್ಧಾರದ ಬಗ್ಗೆ ಸಂಸದ ಪಿಸಿ ಮೋಹನ್ ಟ್ವೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಜಾಪುರ ಟು ಹೆಬ್ಬಾಳ ಯೋಜನೆ ಇದು. ಕೇಂದ್ರದಿಂದ ಇದಕ್ಕೆ ತಡೆ ಬಂದಿದೆ. ಮೆಟ್ರೋ ರೆಡ್ ಲೈನ್ ಯೋಜನೆಗೆ ಮೆಟ್ರೋ ಯೋಜನೆ ಬಗ್ಗೆ ಮತ್ತಷ್ಟು ಅಧ್ಯಯನಕ್ಕೆ ಕೇಂದ್ರ ಸೂಚನೆ ಕೊಟ್ಟಿದೆ. ಮಂಡಳಿಯ ಸೂಚನೆಯಂತೆ ಮತ್ತೊಮ್ಮೆ ಯೋಜನೆಯನ್ನ ಪರಿಶೀಲಿಸ್ತೀವಿ ಅಂತ ಬಿಎಂಆರ್ಸಿಎಲ್ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪುನರ್ ಪರಿಶೀಲನೆಯನ್ನ ನಡೆಸಿ ಕೇಂದ್ರ ಮಂಡಳಿಗೆ ವರದಿಯನ್ನ ಕಳಿಸಲಿದ್ದೀವಿ. ಯೋಜನೆಯ ವೆಚ್ಚವನ್ನ ಕಡಿಮೆಗೊಳಿಸುವ ಕುರಿತು ಕೇಂದ್ರದಿಂದ ಸಲಹೆಯನ್ನು ಕೂಡ ಪಡೆಯಲಾಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಬಿಎಂಆರ್ಸಿಎಲ್ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಹೇಳಿಕೆ ಕೊಟ್ಟಿದ್ದಾರೆ. ಮೂರನೇ ಎ ಹಂತ ಏನೋ ನಮ್ಮ ಸರ್ಜಾಪುರದಿಂದ ಹೆಬ್ಬಾಳಿ ಏನಿದೆ, ಅದರಲ್ಲಿ ಇದು ಕಾಂಬಿನೇಷನ್ ಆಫ್ ಡಬಲ್ ಡೆಕ್ಕರ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಅದು ಕೂಡ ಹೋಗಿದೆ. ಸೊ ಇದು ನಮ್ಮ ಮಂಡಳಿ ಸಭೆಯಲ್ಲಿ ಒಂದು ಇದರ ಬಗ್ಗೆ ಒಂದು ನೀವು ಅಧ್ಯಯನ ಮಾಡಿಸಿ, ಅಂದರೆ ನೀವು IIT ರೂರ್ಕಿ ಜೊತೆ ಅಧ್ಯಯನ ಮಾಡಿಸಿ ಅಂತ ಹೇಳಿದೆ. ಅದನ್ನು ನಾವು IIT ರೂರ್ಕಿಗಾಗಲೇ ಅವ್ರ ಜೊತೆ ನಾವು ಮಾತುಕತೆಯಲ್ಲಿ ಇದ್ದೀವಿ. ಅವರು ಇದ್ರ ಬಗ್ಗೆಗೆ ನಾವು ಕೂಡ ಅವರಿಗೆ ಮುಂದೆ ಹೋಗೋದಕ್ಕೆ ಹೇಳ್ತೀವಿ. ಅವರ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಅವ್ರು ಏನಿದೆ ವರದಿ ಅದು ನಾವು ಮಂಡಳಿ ಮುಂದೆ ನಾವು ಇಡ್ತೀವಿ. ಈಗ DPR ಯೋಜನೆ ವೆಚ್ಚ ಕಡಿಮೆ ಮಾಡಿದ್ದು ಅದು ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಬಲ್ ಡೆಕ್ಕರ್ ಬಗ್ಗೆ ಪ್ರಧಾನಿಯವರಿಗೆ ನಾನೇ ತೋರಿಸಿದ್ದೀನಿ, ಅಗತ್ಯ ಬಿದ್ದರೆ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀನಿ ಅಂತ ನವದೆಹಲಿಯಲ್ಲಿ DCM ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಾಫಿಕ್ ಸಮಸ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಅಗತ್ಯ. ತಾಂತ್ರಿಕ ಸಮಸ್ಯೆ ಇದ್ರೆ ಮಾತಾಡಬಹುದು ಅನ್ನೋ ಮಾತನ್ನು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಅವರು ಸ್ಪೋಕ್ಸ್ ಮನ್. ರೆಡ್ ಡಬಲ್ ಡೆಕ್ಕರು ಪ್ರೈಮ್ ಮಿನಿಸ್ಟರ್ ನೋಡಿದ್ದಾರೆ. ಈಗಾಗಲೇ ನಾನು ತೋರಿಸಿದ್ದೀನಿ, ಪ್ರೈಮ್ ಮಿನಿಸ್ಟರ್ ತೋರಿಸಿದ್ದೀನಿ, ಪ್ಲಾನ್ ಮಾಡಿದ್ದೀವಿ. 50-50, ಅವರು ಮೆಟ್ರೋ 50, ನಾವು BBMP 50. ರೋಡ್ನ ಅಗಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಅದನ್ನು ವ್ಯವಸ್ಥೆನ ಪ್ಲಾನ್ ಹಾಕಿದ್ದೀವಿ. 44 ಕಿಲೋಮೀಟ್ರ್ ಏನಕ್ಕೆ ಅವರೇ ಇದನ್ನು ಮಾಡಬೇಕು ಅಂತ ಹೇಳಿರೋರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಅವರೇ ಪ್ಲ್ಯಾನ್ ಕೊಟ್ಟವರು. ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಮೆಟ್ರೋ ಮಾಡಿಸಿದಾರಲ್ಲ, ನಮ್ಮ ಕೈಲಿ ನಾವು ಇದರಿಂದ ರಾಗಿಗುಡ್ಡ ಅಲ್ಲಿ ಏರಿಯಲ್ಲಿ ಇದೆಯಲ್ಲ 6 ಕಿಲೋಮೀಟ್ರ್ ನಾವು ಮಾಡಿದ್ವಿ. ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಅವ್ರದ್ದೇನೆ ಅವ್ರದ್ದರ ದುಡ್ಡು, ಕಾರ್ಪೊರೇಷನ್ದರ್ದ ದುಡ್ಡು, ಬೋತ್ ಆಫ್ ದೆಮ್ ಶೇರ್ ಮಾಡ್ತಾ ಇದೀವಿ. ಇದಕ್ಕೆ ಕೇಂದ್ರ ಸರ್ಕಾರದ ದುಡ್ಡು, ಯಾಕೆಂದರೆ ಮೆಟ್ರೋ ಅವರು ಭಾಗಿಯಾಗ್ತಾರಲ್ಲ, ಇಬ್ಬರು ಸೇರಿ. ಏನೋ ಟೆಕ್ನಿಕಲ್ ವಿಚಾರದಲ್ಲಿ ಅವ್ರು ಅಡ್ವೈಸ್ ಮಾಡ್ಬೋದು ಅಷ್ಟೇ. ಯಾರು ಹೇಳಿದ್ದು, ಅದು ರೋಡಲ್ಲಿ ಹೋಗೋ ಜನನೇ ಬೇರೆ, ಮೆಟ್ರೋಲ್ಲಿ ಹೋಗೋ ಜನನೇ ಬೇರೆ. ಟ್ರಾಫಿಕ್ಕು ಇದಾಗಬೇಕಲ್ಲ, ಬಿಲ್ಡಿಂಗ್ ಹೊಡೆದಾಕೋಕ್ಕಾಗ್ತದ? ಹೊಡೆದಾಕೋಕ್ಕಾಗಲ್ಲ, ಭಾಳ ಕಾಸ್ಟ್ಲಿ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.